पार्वतीश्वर महादेव सद्गुरुनाथ महाराज की बोला चामुंडेश्वरी माता की सकल साधु संत महाराज की जय मंगलम जय नमः पार्वतीश्वर महादेव यं ब्रह्मा वरुणेन्द्र रुद्रमरुतः स्तुन्वन्ति दिव्यैस्तवैः वेदै सांगपदक्रमोपनिषदैर्गायन्ति अंशामगः ध्यानावस्थित तद्गतेन मनसा पश्यन्ति यं योगिनो यशान्तं सुरासुरगण देवाय तस्मै श्री गुरुवे नमः देवाय तस्मै श्री गुरुवे नमः देवाय तस्मै श्री गुरुवे ಯಾವ ಅದ್ವೈತ ಸಾರ್ವಭೌಮ ಚಕ್ರವರ್ತಿಯಾಗಿರ್ತಕ್ಕಂಥ ಶ್ರೋತ್ರಿಯನಿಷ್ಠರಾದ ಸದ್ಗುರು ಸಿದ್ಧಾರೂಢರಿಗೂ ಮೌನಯೋಗಿಯಾಗಿರ್ತಕ್ಕಂಥ ಗುರುನಾಥರವರಿಗೂ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸಿ ತತ್ಸ್ವರೂಪರಾಗಿರ್ತಕ್ಕಂಥ ಪವಾಡ ಪುರುಷರು ಲೀಲಾಪುರುಷರು ಜ್ಞಾನವೃದ್ಧರು ವಯೋವೃದ್ಧರು ಆಗಿರ್ತಕ್ಕಂಥ ಪೂರ್ಣಾನಂದಪ್ಪಗಳ ಪಾದಾರವಿಂದಗಳಿಗೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ತತ್ಸ್ವರೂಪರಾಗಿರ್ತಕ್ಕಂಥ ನಡೆದಾಡುವ ದೇವರನ್ನೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಶ್ರದ್ಧಾನಂದಪ್ಪಗಳ ಚರಣಾರವಿಂದಗಳಿಗೂ ಕೂಡ ನಮಸ್ಕರಿಸಿ ಈ ಜಪಯಜ್ಞ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಠದ ಒಡೆಯರಾಗಿರ್ತಕ್ಕಂಥ ಜ್ಞಾನವೃದ್ಧರು ವಯೋವೃದ್ಧರು ತಪಸ್ವಿಗಳು ಆಗಿರ್ತಕ್ಕಂಥ ನೀಲಲೋಹಿತ ಮಹಾಪೂಜ್ಯರ ಚರಣಾರವಿಂದಗಳಿಗೂ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಮಾತೋಶ್ವರಿಯವರಿಗೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ವಿದ್ಯಾನಂದ ಗುರುಗಳಿಗೂ ಕೂಡ ಮತ್ತು ಓರ್ವರಾಗಿರ್ತಕ್ಕಂಥ ಶರಣರಿಗೂ ನಮಸ್ಕರಿಸಿ ಅವರಿವರು ಎನ್ನದೇ ಸರ್ವರ ಹೃದಯದಲ್ಲಿ ಅಲುಪ್ತ ಪ್ರಕಾಶಮಾನವಾಗಿ ಬೆಳಗುವ ಆ ಪರಶಿವ ಚೈತನ್ಯಕ್ಕೂ ಕೂಡ ನಮಸ್ಕರಿಸಿ ಇವತ್ತಿನ ವಿಷಯದಲ್ಲಿ ಪಾಲ್ಗೊಳ್ಳೋಣ. ಆತ್ಮೀಯರೇ, ಶಿವಸ್ವರೂಪಿಗಳಿಗೆ ಪೂಜ್ಯರು ಇನ್ನೂ ಪೂಜ್ಯರು ಮಾತಾಡೋರದಾರು. ಈಗೇನು ಪ್ರಸಂಗ ಆಗೈತೆ ಅಂತ ಕೇಳಿದ್ರೆ ರೈಲ್ವೆ ಏನು ಮಾಡ್ಬೇಕು ರೀ, ಸ್ಪೀಡ್ ಓಡಿಸ್ಬೇಕಂತ, ಎಲ್ಲರಿಗೂ ಸೇವಾ ಸಿಗಬೇಕು. ಒಬ್ಬ ದೊಡ್ಡ ಆಫೀಸರ್ ಇದ್ದತ್ರಿ, ಸ್ವಲ್ಪ ದಾಡಿ ಬದ್ದಿದ್ದು ಅವಂಗೆ ಹೋಗಿ ಕೇಳಿದ ಕಟಿಂಗ್ ಮಾಡೋರು ಅಂಗಡಿ ಹತ್ತಾರೆ. ಹೋಗಿ ಏನು ಕೇಳಿದ, ಅವ್ನು ಬೋರ್ಡ್ ಹಾಕಿದ್ರಿ ಎಕ್ಸ್ಪ್ರೆಸ್ ದಾಡಿ 120 ರೂಪಾಯಿ ಬೋರ್ಡ್ ಹಾಕಿದ್ದು. ಆಫೀಸರ ಹೋಗಿ ಕೇಳಿದ, ನೀವು ಎಕ್ಸ್ಪ್ರೆಸ್ ಮಾಡ್ತೀರೇನ್ರಿ ದಾಡಿ ಅಂತ. ಹೌದು ರೀ, ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಮತ್ತು ದುಡ್ಡಿಂದ ಏನು ಕೊಡ್ತಿತ್ತು ರೀ ಪಾಪ ಅವ್ನು ಪುಣ್ಯಾತ್ಮಕ್ಕೆ. ಹೋಗಿ ಕೇಳಿದ, ಡ್ರೆಸ್ ಇದನ್ನು ಮಾಡಿದ, ಶೇವಿಂಗ್ ಮಾಡಿದವ, ಇಲ್ಲಿ ಬ್ಲೇಡ್ ಇಟ್ಟ ಇಲ್ಲಿಗೆ ತಂದಿರಿಸಿದ, ಈ ಕಡೆ ಒಂದು ಬ್ಲೇಡ್ ಇಟ್ಟ ಇಲ್ಲಿಗೆ ತಂದಿರಿಸಿದ. ಅವ ಆಫೀಸರ್ ಅಂದ, ಏನೋ ನಡುವಟ್ಟೇನೋ ಕಾಣ್ತಾವಲ್ಲಪ್ಪ, ಇಲ್ಲೂ ಏನು ಚುಚ್ಚಾಕತ್ತೇಳು ಸ್ವಲ್ಪ ಸ್ವಲ್ಪ ಅಂದೆ. ನಮ್ಮ ಸಣ್ಣ ಸಣ್ಣ ಟೇಷನ್ಗೆ ನಿಂದ್ರಂಗಿಲ್ಲ ರೀ ನಮ್ಮ ಟ್ರೈನ್ ಅಂತಂತ. ಉದಾಹರಣೆಗಾಗಿ ಇನ್ನು ಪೂಜ್ಯರು ಮಾತಾಡಿದ್ರು, ಇರಲಿ ವಿನೋದಕ್ಕಾಗಿ ಹೇಳಿದರು. ಪೂಜ್ಯರು ಈಗಾಗಲೇ ನಮ್ಮ ಬಿರಪ್ಪ ಶರಣರು ಅದ್ರ ಕೂಡ ಹೇಳಿದರು. ಏನು ಹೇಳಿದ್ರು ಅಂತ ಕೇಳಿದ್ರೆ ತನುವಿನ ಬಗ್ಗೆ ಹೇಳಿದರು. ಅಪ್ಪಗಳು ಮತ್ತೇನಂದರು, ಶರಣರ ಮಹಿಮೆ ಬಗ್ಗೆ ಮಾತಾಡೋ ಅಂತ ಹೇಳಿದ್ರು. ಇರಲಿ, ಎಲ್ಲ ಒಂದು. ಶರಣರು ಅಂದ್ರೆ ಯಾರು ಬೇಕಿರಲ್ಲ ಇದು ಪ್ರಶ್ನೆ. ಶರಣರು ಅಂದ್ರೆ ಯಾರು? ಅದಕ್ಕೆ ಮಹಾತ್ಮರು ಹೇಳ್ತಾರೋ, ಶರಣ ಅಂದ್ರೆ ಯಾರಿಗೆ ಅನ್ಬೇಕ್ರಿ ಅಂತ ಕೇಳಿದ್ರೆ, ಶರ ಅಧಿಕ್ ನ ಅಂದ್ರೆ ಯಾವನಲ್ಲಿ ಅಹಂಕಾರ ಮಮಕಾರ ಇರೋದಿಲ್ಲವೋ ಅವಾಗ ನಾನು ಶರಣನೆನ್ನುತ್ತೇನೆ. ಯಾವನಲ್ಲಿ ಅಹಂಕಾರ ಮಮಕಾರ ಇರುವುದಿಲ್ಲವೋ ಅವಾಗ ನಾನು ಶರಣನೆನ್ನುತ್ತೇನೆ ಅಂತಕ್ಕಂಥ ಮಾತು ಹೇಳಿದರು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನು ಹೇಳಿದ್ರು ಅಂತ ಕೇಳಿದ್ರೆ, ಪರಿಪರಿ ಪಾಪದ ನರಕುರಿಗಳಿಗೆ ತಿಳಿಯುವುದೇ ಶರಣರ ಮಹಿಮೆ ಅಂದ್ರೆ. ನಮಗೇನಂದ್ರೆ ಅವರು ಪರಿಪರಿ ಪಾಪದ ನರಕುರಿಗಳಿಗೆ, ಒಬ್ಬರು ಮಹಾತ್ಮರು ಹೇಳ್ತಾರೆ ಹಿಂಗೆ, ಪರಿಪರಿ ಪಾಪದ ನರಕುರಿಗಳಿಗೆ ತಿಳಿಯುವುದೇ ಶರಣರ ಮಹಿಮೆ. ಏನು ರೀ ನೋಡ್ರಿ, ವಿಚಾರ ಮಾಡಿರಿ. ಮಹಾತ್ಮರು ನಮ್ಮ ನಿಮ್ಮೆಲ್ಲರ ಕುರಿತು ಇಷ್ಟೆಲ್ಲ ಜನವನ್ನು ಕೂಡಿಸಿ ಮಹತ್ತರವಾಗಿರ್ತಕ್ಕಂಥ 2 ದಿವಸ 4 ದಿವಸ ಮಾಡ್ಬೋದು, ಅದೇನು ದೊಡ್ಡಾಗದಲ್ಲ. ಮಾಮೂಲಿ 1 ತಿಂಗಳು ಪರ್ಯಂತ ನಡೆಸ್ಬೇಕಾದ್ರೆ ಇದು ಸಾಮಾನ್ಯದಾಗದಲ್ಲ ರೀ. ಇದು ಯಜ್ಞೆ ಸಾಮಾನ್ಯ ಯಜ್ಞೆ ಅಲ್ಲ. ಏನು ರೀ ಇಷ್ಟೆಲ್ಲ ಯಾತಕ್ಕಾಗಿ ಮಾಡೋದು ನಾವು? ಏನು ಕಾರಣಕ್ಕಾಗಿ ಮಾಡೋದು? 22 ದಿನ 23 ದಿನ ಹೇಳೋಗ್ಯಾರ ಬಿಡೋಪ್ಪ, ಏನು ದೊಡ್ಡ ಮಹಾಪಂಡಿತತನ ಬೇಡ್ರಿ. ಎಲ್ಲ ಮಹಾತ್ಮರ ಅಭಿಪ್ರಾಯ ಏನೈತಿ ಅಂತ ಕೇಳಿದ್ರೆ,
ಜಗದ್ಗುರು ಆದಿಶಂಕರಾಚಾರ್ಯ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಬಾಲ್ಯಸ್ಥಾವಸ್ ಕ್ರೀಡಾಸಕ್ತ ಯೌವನಸ್ಥಾವಸ್ ತರುಣಿ ರಕ್ತ ವೃದ್ಧಾಪ್ಯಾವ ಚಿಂತಾಮಗ್ನ ಪರಿಬ್ರಹ್ಮಿನಿ ಕೌಪಿನಿ ಲಗ್ನ ಭಜಗೋವಿಂದ ಮೂಡು ಮತೆ ಭಜಗೋವಿಂದ ಮೂಡು ಮತೆ ಭಜಗೋವಿಂದ ಮೂಡು ಮತೆ ಅಂದ್ರೆ. ಹಿಂಗಂದ್ರೆ ಏನು ರೀ ಅಂತ ಕೇಳಿದ್ರೆ ನೋಡ್ರಿ ಹೇಳ್ತಾರೆ ಮಹಾತ್ಮರು, ತಿಳಿದಾವಿರಲಿ ತಿಳಿಲಾರ್ದಾವಿರಲಿ ಆಯುಷ್ಯ ಎಷ್ಟು ಅಂತ ಕೇಳಿದ್ರೆ 100 ವರ್ಷ ನಾವು ಯಾರು ಬಾಳೋದಿಲ್ಲ ರೀ. ಈಗ 100 ವರ್ಷ ಏನು ಮಾಡ್ತೀವಿ ನಾವು ಬಾಳೋದಿಲ್ಲ. 100 ವರ್ಷ ಆಯುಷ್ಯ ನಾವು ಬಾಳ್ತೀವಿ ಅಂತ ಇಟ್ಕೊಳ್ರಿ. ಪರಂತು ಯಾರೋ ಇರಲಿ ಅವರು 50 ವರ್ಷ ಅಂತರೂ ನಿದ್ರಿಗೆ ತೆಗಿಬೇಕ್ರಿ. ಇನ್ನು ಆಯುಷ್ಯ ಎಷ್ಟು ಉಳಿತೀರಿ? 100ರಾಗ 50 ತೆಗೆದ್ರೆ ನಮ್ಮ ಆಯುಷ್ಯ ಎಷ್ಟು ಉಳಿತೀರಿ? ಇನ್ನು ಕೇವಲ 50 ವರ್ಷ ಉಳಿತೀವಿ. 50 ವರ್ಷ ಉಳಿದಿರ್ತಕ್ಕಂಥ ಆಯುಷ್ಯನೊಳಗೆ ನಾವೇನು ಮಾಡ್ತೀವಿ ರೀ? ಆಟ ನೋಟದಲ್ಲಿ ಒಂದು 25 ವರ್ಷ ತೆಗ್ದೀವಿ. 50 ಒಂದು 25 ವಯಸ್ಸು ಎಷ್ಟಾಗಿ ಕಟ್ಟಾಗಿ ಹೋತು ನಮ್ದೀಗ? 75 ಹೋತು. 75 ಹೆಂಗೆ ಹೋತು ಅಂತ ಕೇಳಿದ್ರೆ ಏನೇನು ಸಂಬಂಧ ಇಲ್ಲಂಗೆ ಹೋತು ಅಂತಾರೆ ಅವ್ರು ಮಹಾತ್ಮರು. ಆದಿಶಂಕರಾಚಾರ್ಯ ಈ ಮಾತು ಹೇಳ್ತಾರೆ ಅಥವಾ ಕೇಳ್ತಾರೆ. ಬಾಲ್ಯಸ್ಥಾವಸ್ ಕ್ರೀಡಾಸಕ್ತ ಯೌವನಸ್ಥಾವಸ್ ತರುಣಿ ರಕ್ತ ವೃದ್ಧಾಪ್ಯಾವ ಚಿಂತಾಮಗ್ನ ಪರಿಬ್ರಹ್ಮಿನಿ ಕೌಪಿನಿ ಲಗ್ನ ಭಜಗೋವಿಂದ ಮೂಡುಮತೆ ಭಜಗೋವಿಂದ ಮೂಡುಮತೆ ಭಜಗೋವಿಂದ ಮೂಡುಮತೆ ಅಂತಕ್ಕಂಥ ಮಾತು ಹೇಳಿದರು. ನಮ್ಗೆ ಆಯುಷ್ಯಲ್ಲಿ ಈ ಶಂಕರಾಚಾರ್ಯ ಪ್ರಮಾಣ ತೊಗೊಂಡವ್ರು ವಿಚಾರ ಮಾಡಿದೆ ಅಂದ್ರೆ ನಮ್ಗೆ ಆಯುಷ್ಯ ಎಷ್ಟು ಉಳ್ದತ್ತಿ ಅನ್ನೋದಕ್ಕಿದ್ರೆ ಕೇವಲ 25 ವರ್ಷ ಆಯುಷ್ಯ ಉಳಿತಿ. ಈಗ ಕೇವಲ 25 ಉಳಿದಿರ್ತಕ್ಕಂಥ ಆಯುಷ್ಯನೊಳಗೆ ನಾವೇನು ಮಾಡ್ತೀವಿ ರೀ? ಏನು ಮಾಡ್ತೀವಿ ರೀ ನಾವು? ಅಂತಾರೆ ಹಿರಿಯರು, ಏನು ರೀ ಬರ್ಬರ್ತ ನಮ್ಮ ಹುಡುಗ ಮಾತಾ ಕೇಳವಲ್ಲ ಅಂತಾನೆ. ಹಿರಿಯರು ಅಂತಾರೆ ಮತ್ತೊಬ್ಬರು, ಏನಿಲ್ಲ ಲಗ್ನ ಮಾಡಿಬಿಡು ಮಾತು ಕೇಳ್ತಾರೆ. ಒಂದು ಲಗ್ನ ಮಾಡಿದ್ರು ಮಾತು ಕೇಳವಲ್ಲ ನೀವು, ಮುಂದೆ ಏನು ಮಾಡ್ಬೇಕು ರೀ? ಹಿರಿಯರು ಮಾತಾಡ್ತಿರ್ತಾರೆ ನೋಡು, ಏನು ರೊಕ್ಕ ಬಳಸ್ಬೇಕಾದ್ರೆ ಹುಡುಗಗೆ ಜ್ಞಾನ ಇಲ್ಲಪ್ಪ, ಯಥಾರ್ಥವಾಗಿರ್ತಕ್ಕಂಥ ಜ್ಞಾನ ಇಲ್ಲ, ತಿಳುವಳಿಕಿಲ್ಲ, ಸಿಕ್ಕಂಗೆ ಸಿಕ್ಕಾಪಟ್ಟೆ ದುಡ್ಡು ಬಡಿಸ್ತಾನೆ. ಗಾಳಿಯಲ್ಲಿ ಬೀಳ್ತೈತೆ ಅದಕ್ಕಿಲ್ಲ ನಮ್ಮ ಮನೆ ಮಳೆ ಮೇಲೆ ಹಾಸಿ ಬೀಸ್ತೈತೇಳು ಅಂತಾರೆ. ಹಂಗೆ ನಮ್ಮ ನಿಮ್ಮೆಲ್ಲರ ಕುರಿತು ಮನುಷ್ಯ ಶ್ರೇಣಿಯನ್ನು ಕುರಿತು ಮಹಾತ್ಮರು ಏನಂತಾರೋ ಅವ್ರು ಏನಂತಾರೆ ಅಂತ ಕೇಳಿದ್ರೆ, ಶರಣರಂದ್ರೆ ಯಾರಿಗೆ ಅಂತಕ್ಕಂಥ ಮಾತು ಹೇಳಿದ್ರು. ಏನು ರೀ ಅದಕ್ಕೆ ಈ ಮನುಷ್ಯ ಜನ್ಮ ಬಂದದ್ದನ್ನು ಎದಕ್ಕಾಗಿರಿ? ವೇದಾದಿಗಳ ಅಭಿಪ್ರಾಯ ಐತಿ. 6 ಶಾಸ್ತ್ರ 18 ಪುರಾಣ 28 ದಿವ್ಯ ಆಗಮಗಳು 1180 ಉಪನಿಷತ್ತುಗಳು ನಮ್ಮ ನಿಮ್ಮೆಲ್ಲರ ಸ್ವರೂಪವನ್ನು ಕೊಂಡಾಡಕತ್ತೇವೆ. 1180 ಉಪನಿಷತ್ತು ಎಲ್ಲಿಯೂ ತಂದ್ರಿ ಅಂತ ಕೇಳಿದ್ರೆ ಪ್ರಮಾಣದವ್ರು ಅದಕ್ಕೆ ಕರ್ಮಕಾಂಡ, ಉಪಾಸನಕಾಂಡ ಮತ್ತು ಜ್ಞಾನಕಾಂಡ 108 ಉಪನಿಷತ್ತು ಏನದಾವು ಅವು ಕರ್ಮಕಾಂಡಕ್ಕೆ ಸಂಬಂಧಪಟ್ಟು, ಇದು ಜ್ಞಾನಕಾಂಡಕ್ಕೆ ಸಂಬಂಧಪಟ್ಟು. ಉಪಾಸನೆಗೆ ಹಿಂದುಳಿದು ಏನು ಉಪಾಸನೆ ಇವು ಅದಾವು ಉಪನಿಷತ್ತುಗಳದಾವು, ಅವೆಲ್ಲವೂ ಭಾಗ ಅದಾವೆ. ಇರಲಿ, ಕೊನೆಗೆ ಏನಿಲ್ಲ ಅಂತ ಕೇಳಿದ್ರೆ ಮನುಷ್ಯ ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ ಏನಿಲ್ಲೇ? ಎದಕ್ಕೆ ನಮ್ಮ ನಿಮ್ಮೆಲ್ಲರಿಗೆ ಶರೀರವನ್ನು ಕೊಟ್ಟು ಕಳಿಸ್ಯಾನ ಭಗವಂತ? ಎದಕ್ಕೆ ಕೊಟ್ಟಾನ ಅಂತ ಕೇಳಿದ್ರೆ ನಮ್ಮ ಸ್ವರೂಪವನ್ನು ನಾವು ತಿಳ್ಕೊಳ್ಳೋ ಸಲುವಾಗಿ ರೀ. ನಾವೇನು ಮಾಡಾಕತ್ತೀವಿ ರೀ? ಫಾದ್ರ ಹೊಲ ರೇ ಬಾಂದ್ರ ಮಣಿ ರೇ ಕೂತ್ರು ನಾನು ಕಾಯ್ಟ್ರಿ, ನಾ ಎಲ್ಲಿ ಹೋಗಂಗಿಲ್ಲ ರೀ ತಾನು. ಭಗವಂತ ಕೇಳ್ತಾನವ, ಅಪ್ಪ ನಿನ್ನ ಇಷ್ಟಕ್ಕೆ ಕೊಟ್ಟು ಕಳಿಸೇನೇನಪ್ಪ ನಾನು? ಪ್ರತಿಯೊಬ್ಬರು ವಚನ ಕೊಟ್ಟು ಬಂದಿವತ್ತು. ಶ್ರೀಮನಿ ಜ್ಯೂಸಿಗಳು ಒಂದು ಪದ್ಯದಲ್ಲಿ ಹೇಳ್ತಾರೆ, ನೆನೆವುದೆನುದಿನ ಉದಯ ಕಾಲದ ಎಚ್ಚರಿಕೆಗಳು ವಿನುತ ಗುರು ಮೂರ್ತಿಯೇನು ಉಮೇಶನಂಗರಿಯನು ನಿನ್ನನ್ನು ಬಳಿಕ ಸುವಿಚಾರದಿಂದ ನೇಮಕವಾಗಿ ಮನುಜ ನಿನಗಹುದು ಮುಕ್ತಿ ಅಂತಕ್ಕಂಥ ಪದ್ಯದ ಕೊನೆ ಚರಣದಲ್ಲಿ ಹೇಳ್ತಾರೋ. ಪ್ರತಿಯೊಬ್ಬರು ವಚನ ಕೊಟ್ಟು ಬಂದೇವಂತ. ತಾಯಿ ಗರ್ಭದವಳು ಆಣಿದ ಬೇಳೆಯವಳು ಅಲ್ಲಿ ಹೇದತಿ ಬಾದಿಗೆ ಮನನೊಂದು ಪೇಸುತಿಯ ಪೇಯವನ್ನು ಪಿಟ್ಟೆತ್ತಕ್ಕಿಂತ ಪರಮಟ್ಟಿರುವೆ ಆಯುಷ್ಯ ಮಿಹುದರೊಳಗೆ ಕಾಯಜ ವಿರೋಧಿಗರು ಶಂಭುಲಿಂಗವನ್ನು ಒಲಿಸಿ ಮಾಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆನ್ನದು ಮರದಿನ ಅದಕ್ಕಿನ್ನು ಉಪಾಯವೇ ಧರ್ಮವೆಂದು ಅಂತಕ್ಕಂಥ ಮಾತು ಹೇಳ್ತಾರೆ. ಎದಕ್ಕೆ ಧರ್ಮ ತಾರತ್ ಕೇಳಿದ್ರೆ ಹಸಿದಾಗಂತೂ ರೊಟ್ಟಿ ಕೊಡೋದು ಇದು ಒಂದು ಧರ್ಮ. ಚಳಿಯಿಂದ ನಡಗತಕ್ಕಂಥ ಒಬ್ಬ ವ್ಯಕ್ತಿಗೆ ಹಾಸಿಗೆಯನ್ನು ಕೊಟ್ಟು ಅವನು ಸಂರಕ್ಷಣೆ ಮಾಡೋದು ಇದೊಂದು ಧರ್ಮ. ಇದು ಯಥಾರ್ಥವಾಗಿರ್ತಕ್ಕಂಥ ಧರ್ಮ ಅಲ್ಲ ಅಂತಾರೆ ಅವರು. ಯಥಾರ್ಥವಾಗಿರ್ತಕ್ಕಂಥ ಧರ್ಮ ಯಾವುದು ಇಲ್ಲ ಅಂತ ಕೇಳಿದ್ರೆ ಈ ಧರ್ಮನು ಶಬ್ದಕ್ಕೆ 1800 ಅರ್ಥ ಅದಾವತ್ತು ರೀ. ಮಹಾತ್ಮರು ಹೇಳ್ತಾರೆ ಒಂದು ಕಡೆಗೆ ಎಷ್ಟು ಅರ್ಥ ರೀ? ಬರೀ ಧರ್ಮನು ಶಬ್ದಕ್ಕೆ 1800 ಅರ್ಥ ಕತ್ತೈತೆ ರೀ. ಇಲ್ಲಿ ಏನಿಟ್ಟಾರೆ ಶ್ರೀಮನ್ ಜೀವನ ಶಿವಗಳು, ನಮ್ಮ ಯಥಾರ್ಥವಾಗಿರ್ತಕ್ಕಂಥ ನಮ್ಮ ನೇರವಾಗಿರ್ತಕ್ಕಂಥ ಮನುಷ್ಯ ಹುಟ್ಟಿ ಬಂದದೆಂದು ಬಳಕ ಅದನ್ನು ನಿಜಗುಣವ್ರು ಹೇಳ್ತಾರೆ. ಮನುಷ್ಯ ಕುಲದ ಜನನದ ಲಾಭ ಯಾವುದು ಪ್ರಶ್ನೆ ಮಾಡ್ತಾರಪ್ಪ. ಹುಟ್ಟಿ ಬಂತಪ್ಪ ಮಾನವ ಶರೀರ, ಹುಟ್ಟಿ ಬಂದದಕ್ಕೆ ನೀ ಏನು ಸಾರ್ಥಕತೆ ಮಾಡ್ಕೊಂಡು? ಏನು ಮಾಡ್ಕೊಂಡು ಸಾರ್ಥಕತೆ? ಊಮಹೇ ಮಾಡಿದ್ರೆ ಆ ತಂಡ್ರಿ ಬಗ್ಗೆ ಇರ್ತೇನೆ ರೀ. ಫಾದ್ರ ಹೊಲಾರೇ ಬಂದ್ರು ಮಣಿರೇ ಕೂತ್ರನ್ನು ಕಾಟ್ಯತಾರೆ. ಇಷ್ಟಕ್ಕೆ ಕೊಟ್ಟು ಕಳಿಸ್ಯಾನೇನಪ್ಪ ಭಗವಂತರು? ವಾಸ್ತವಕ್ಕಿಲ್ಲ. ಮನುಷ್ಯ ಶರೀರವನ್ನು ಇದು ಯಾತಕ್ಕಾಗಿ ಬತ್ತು ಹಿಂದೆ ನಾ ಏನಿದ್ನಿ, ಈಗ ಸದ್ಯ ನಾ ಏನು ಮಾಡಕತ್ತೀನಿ, ಇನ್ನು ಮುಂದೆ ನಾ ಇಲ್ಲೇ ಹೋಗ್ಬೇಕನ್ನತಕ್ಕಂಥ ವಿಚಾರವನ್ನು ಮಾಡಬೇಕು. ಏನು ರೀ
ಈ ವಿಚಾರ ಈ ಮೂರು ಅವಸ್ಥೆಯನ್ನು ಜಾಗ್ರ ಸ್ವಪ್ನ ಸುಸುಪ್ತಿ ಯತ್ ಪ್ರಕಾಶಂ ಯತ್ ಪ್ರಕಾಶತೆ ಅಂತಕ್ಕಂಥ ಮಾತು ಹೇಳ್ತಾರೆ. ನಿದ್ದೆ ಹತ್ಯತಿ ಇವತ್ತು ಆರಾಮತ್ ಹೇಳುವವನು ನೀನು, ನಿದ್ದೆ ಹತ್ತಿಲ್ಲತ್ ಹೇಳುವವನು ನೀನು, ಇವತ್ತು ಆರಾಮ್ ನಿದ್ದೆ ಹತ್ಯತಿ ಅಂತ ಹೇಳವನು, ಹತ್ತಿಲ್ಲತ್ ಹೇಳವನು ನೀನು. ಕಾರಣ ಏನು, ಇಲ್ಲಿ ಯಾರು ಬಂದಾರ? ಇಲ್ಲೇ ಕೌದಿ ಮೇಲೆ ಕೌದಿ ಹೇಳ್ತಾರೆ, ಕೌದಿ ಹೊತ್ತು ಒಂದು ಬಲ್ಕೊಂಡಿರ್ತೀವಿ. ಪರಂತು ನಮಗೆ ಮೂರು ಏನಾಗ್ತೈತಿಪ್ಪ ಅದಕ್ಕಿದ್ರೆ ಜಾಗ್ರ ಸ್ವಪ್ನ ಯತ್ ಪ್ರಕಾಶಂ ಯತ್ ಪ್ರಕಾಶ ಅನ್ನೋದು ನಿನ್ನ ಬೆಳಕಿನಿಂದ ನೀನು ನೋಡಪ್ಪ, ಅಥವಾ ಗುರುಶಾಸ್ತ್ರಾದಿಗಳ ಮುಖಾಂತರ ನೀನು ನೋಡಿದಾಗ ಮಾತ್ರ ಏನಾಕತಿ ಅದಕ್ಕಿದ್ರೆ ನಿನ್ನನ್ನು ನೀ ತಿಳಿಯಾಕೆ ಬರ್ತೈತಿ ಅಂತಕ್ಕಂಥ ಮಾತು ಹೇಳ್ತಾರೆ. ಗುರುವರನ್ನು ಲವಿಲ್ಲದೆ ಏನೇನು ಓದಲು ದೊರೆಯಲರಿಯದು ಸಂವೇಜ್ಞಾನ ಅಂತಕ್ಕಂಥ ಮಾತು ಹೇಳ್ತಾರೋ. ಏನೋ ಬಂದಿರತಕ್ಕಂಥ ಸೇವೆ ಮಾನ್ಯ ಬಂದಿದ್ದು ಅಜಾರ ನಾವು ಭೇಟಿಗೆ ಸುಮ್ಮನೆ ಸೇವಾ ರೂಪದಿಂದ ಕೊಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಕೂಡ ಮತ್ತೊಮ್ಮೆ ನಮಸ್ಕರಿಸಿ, ಇನ್ನೂ ಪೂಜ್ಯರು ಇದೇ ವಿಷಯವನ್ನು ಕುರಿತು ಮಾತಾಡ್ತಾರೋ. ಬಂದಿರತಕ್ಕಂಥ ಮನುಷ್ಯನನ್ನು ಸಾಫಲ್ಯ ಮಾಡ್ಕೊಂಡು ಹೋಗುವನೆಂಬಲ್ಲಿಗೆ ಒಂದೆರಡು ಅಗರೂಪ ಸೇವೆಯನ್ನು ಸದ್ಗುರುನಾಥನ ಚರಣಾರದಿಂದ ಕರ್ಪಿಸಿ ನನ್ನ ವಿಷಯಕ್ಕೆ ವಿರಾಮ.